ಇನ್ನು ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ಎರಡನೇ ಕುಣಿಕೆ ರೆಡಿಯಾಗಿದೆ. ಏನದು ಎರಡನೇ ಕುಣಿಕೆ? ರೇಣುಕಾಸ್ವಾಮಿ ಕೇಸ್ನಲ್ಲಿ ಎರಡನೇ ಚಾರ್ಜ್ ಶೀಟ್ ಸಿದ್ಧವಾಗಿದೆ. ಆವತ್ತೇ ಮೊದಲ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿತ್ತು. ಇದು ಕಂಪ್ಲೀಟ್ ಚಾರ್ಜ್ ಶೀಟ್ ಅಲ್ಲ, ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ನಾವು ಆಮೇಲೆ ಫೈಲ್ ಮಾಡ್ತೀವಿ. ಯಾಕಂದ್ರೆ ಒಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳ ಡೀಟೇಲ್ಸ್ ಬರೋದು ಬಾಕಿ ಇತ್ತು, ಲ್ಯಾಬ್ ರಿಪೋರ್ಟ್ ಬರೋದು ಬಾಕಿ ಇತ್ತು. ಈಗ ಡಿ ಗ್ಯಾಂಗ್ ವಿರುದ್ಧ ಹೆಚ್ಚುವರಿ ಚಾರ್ಜ್ ಶೀಟ್ ರೆಡಿಯಾಗಿದೆ. 1000ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಸಿದ್ಧವಾಗಿದೆ ಎನ್ನುವಂತ ಮಾಹಿತಿ. ಇವತ್ತು ಸಂಜೆ ಅಥವಾ ನಾಳೆ ಕೋರ್ಟ್ಗೆ ಈ ಚಾರ್ಜ್ ಶೀಟ್, ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಈ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ 20ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಉಲ್ಲೇಖ ಮಾಡಲಾಗಿದೆಯಂತೆ. ಜೊತೆಗೆ ಎಫ್ಎಸ್ಎಲ್ ವರದಿಗಳನ್ನ ಇದರಲ್ಲಿ ಲಗತ್ತಿಸಲಾಗಿದೆ ಎನ್ನುವಂತ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತೀವಿ ಅಂತ ಹೇಳಿ ಯಾವತ್ತೇ ಹೇಳಿದ್ರು. ಯಾವಾಗ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೋ ಆಗ್ಲೇ ಪೊಲೀಸ್ ಇಲಾಖೆ ಹೇಳಿತ್ತು. ಯಾಕಂದ್ರೆ ಒಂದಿಷ್ಟು ಎವಿಡೆನ್ಸ್ಗಳು, ಒಂದಿಷ್ಟು ಲ್ಯಾಬ್ ರಿಪೋರ್ಟ್ ಬರೋದು ಬಾಕಿ ಇತ್ತು. ಈಗ ಇವತ್ತಲ್ಲ ನಾಳೆ ಕೋರ್ಟ್ಗೆ ಸಬ್ಮಿಟ್ ಆಗುತ್ತೆ ಅನ್ನುವಂತ ಮಾಹಿತಿ. ಆ ಚಾರ್ಜ್ ಶೀಟ್ ನಲ್ಲಿ ಏನೇನಿದೆ ಅನ್ನುವಂತ ಡೀಟೇಲ್ಸ್ ಏನಾದ್ರೂ ಲಭ್ಯ ಆಗ್ತಾ ಇದೆಯಾ? ವಿದೇಶಿ ಈಗ 1000 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಈಗ ಸದ್ಯ ಪೊಲೀಸರು ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ. ಅಲ್ಲಿ ಪ್ರಮುಖವಾಗಿರುವಂಥದ್ದು, ಈ ಹಿಂದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲೇ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಈಗ ಸದ್ಯ ಪೊಲೀಸರು ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಿದ್ಧತೆ ಮಾಡಿಕೊಂಡಿದ್ದು ಅದನ್ನು ಇವತ್ತು ಸಂಜೆ ಅಥವಾ ನಾಳೆ ಸಲ್ಲಿಕೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಪ್ರಮುಖವಾಗಿರುವಂಥದ್ದು ಏನಿದೆ ಈ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಅಂತ ನಾವು ನೋಡೋದಾದ್ರೆ, ಈ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಇನ್ನೂ ಕೂಡ ಅನೇಕ ಸಾಕ್ಷ್ಯಗಳನ್ನು, ಅಂದ್ರೆ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಆ ಒಂದು ಚಾರ್ಜ್ ಶೀಟ್ ನಲ್ಲಿ, ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಈಗ ನಮೂದಿಸಿದ್ದಾರೆ. ಜೊತೆಗೆ ಎಫ್ಎಸ್ಎಲ್ ನ ವರದಿಗಳು ಕೂಡ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಇದೆ. ಅಂದ್ರೆ ಇಲ್ಲಿ ಪ್ರತ್ಯಕ್ಷದರ್ಶಿಗಳಿಂದ ಪಡೆದಂತಹ ಕೆಲವೊಂದು ಮೊಬೈಲ್ಸ್ ಏನಿದಾವೆ, ಅಂದ್ರೆ ಇನ್ನೂ ಹೆಚ್ಚುವರಿಯಾಗಿ ರಿಟ್ರೀವ್ಗೆ ಎಫ್ಎಸ್ಎಲ್ಗೆ ಕಳಿಸಬೇಕು ಅಂತ ಹೇಳಿದ್ರು. ಆ ಎಫ್ಎಸ್ಎಲ್ಗೆ ಕಳಿಸಿದಂತಹ ಒಂದು ಮೊಬೈಲ್ ನಲ್ಲಿ, ಅಂದ್ರೆ ಪ್ರತ್ಯಕ್ಷದರ್ಶಿಯವರ ಮೊಬೈಲ್ ನಲ್ಲಿ ಈಗ 2 ಫೋಟೋಗಳು ಪತ್ತೆಯಾಗಿದೆ. ಅಂದ್ರೆ ದರ್ಶನ್ ಅವರು ಆ ಶೆಡ್ ನ ಒಳಗಡೆ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಅಥವಾ ಆ ಏನು ಒಳಗಡೆ ಆ ಕೊಲೆ ನಡೆದಂಥ ಸಂದರ್ಭದಲ್ಲಿ ಅಥವಾ ಹಲ್ಲೆ ನಡೆದಂಥ ಸಂದರ್ಭದಲ್ಲಿ ಆ ಶೆಡ್ನ ಒಳಗೆ ಇದ್ದಂತಹ ಒಂದು ಫೋಟೋವನ್ನು ಪ್ರತ್ಯಕ್ಷದರ್ಶಿಯ ಮೊಬೈಲ್ನಿಂದ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಆ ಶೆಡ್ನಲ್ಲೇ ಕೆಲಸ ಮಾಡ್ತಿದ್ದಂಥ ಒಬ್ಬ ಪ್ರತ್ಯಕ್ಷದರ್ಶಿ ಅವರು ಒಳಗಿದ್ದಂಥ ಸಂದರ್ಭದಲ್ಲಿ, ಅಂದರೆ ಆ ಶೆಡ್ನ ಒಳಗಡೆ ಆ ಹುಡುಗರ ಜೊತೆ, ಅಂದರೆ ಯಾರೆಲ್ಲ ಬೇರೆ ಆರೋಪಿಗಳಿದ್ದಾರೆ ಆ ಆರೋಪಿಗಳಿದ್ದಾಗ, ಜೊತೆಗೆ ಕೊಲೆಯಾದಂತಹ ರೇಣುಕಾಸ್ವಾಮಿ ಅಲ್ಲಿ ಮಲಗಿದಂಥ ಪರಿಸ್ಥಿತಿಯಲ್ಲಿದ್ದಾಗ ಅಥವಾ ಆ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಬ್ಲೂ ಟಿ ಶರ್ಟ್ ಹಾಗೆ ಬ್ಲ್ಯಾಕ್ ಪ್ಯಾಂಟ್ ಅನ್ನು ಹಾಕೊಂಡು ದರ್ಶನ್ ಅವರು ಒಳಗಡೆ ನಿಂತಿರುವಂತಹ 2 ಫೋಟೋಗಳು, ಆ 2 ಫೋಟೋಗಳನ್ನು ಕೂಡ ಈ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಲಗತ್ತಿಸೋದಕ್ಕೆ ಅಥವಾ ಅದರಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಈಗ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಟ್ಟು 20ಕ್ಕೂ ಹೆಚ್ಚು ಸಾಕ್ಷ್ಯಗಳು, ಜೊತೆಗೆ ಸಾಕಷ್ಟು ಎಫ್ಎಸ್ಎಲ್ ವರದಿಗಳು ಕೂಡ ಈಗಾಗಲೇ ಈ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡೋದಕ್ಕೆ ಅಥವಾ ಈ ಚಾರ್ಜ್ ಶೀಟ್ ನಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ನಡೆಸಿ ಅವೆಲ್ಲವನ್ನು ಕೂಡ ಈಗಾಗಲೇ ಅದಕ್ಕೆ ಅಟ್ಯಾಚ್ ಮಾಡಿದ್ದಾರೆ. ಹಾಗಾಗಿ ಈ ಹೆಚ್ಚುವರಿ ಚಾರ್ಜ್ ಶೀಟ್ ಏನಿದೆ ಇದು ಮುಂದಿನ ಹಂತದಲ್ಲಿ, ಅಂದ್ರೆ ಈಗ ರೆಗ್ಯುಲರ್ ಬೇಲ್ಗೆ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು ಅಥವಾ ಬೇರೆ ಆರೋಪಿಗಳು ಏನು ಹೋಗಿದ್ದಾರೆ ಅವರಿಗೆ ಈ ಹೆಚ್ಚುವರಿ ಚಾರ್ಜ್ ಶೀಟ್ ಏನಿದೆ ಅದು ತೊಡಕಾಗುವಂತ ಸಾಕಷ್ಟು ಸಾಧ್ಯತೆಗಳಿದೆ. ವಿದ್ಯುಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.